ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಅಮೆರಿಕದ ವಶದಲ್ಲಿರುವ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ರವರು ಸತ್ಯ ಸಾಯಿಬಾಬಾ ಅವರ ಪರಮ ಭಕ್ತರು ಅನ್ನೋದನ್ನ ನೀವು ನಂಬ್ತೀರಾ? ಹೌದು, ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಈಗ ರಿವೀಲ್ ಆಗಿದೆ. ಈ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹೌದು, ಅಮೆರಿಕದ ವಶದಲ್ಲಿರುವ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಜೀವನದ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದು ರಿವೀಲ್ ಆಗಿದೆ. ಡ್ರಗ್ಸ್ ಮಾಫಿಯಾಗೆ ಬೆಂಬಲ ನೀಡಿದ ಆರೋಪ, ಅಂತಾರಾಷ್ಟ್ರೀಯ ರಾಜಕೀಯ ಸಂಘರ್ಷಗಳ ನಡುವೆಯೇ ಮಡುರೋ ಅವರ ಆಧ್ಯಾತ್ಮಿಕ ನಂಟೊಂದು ಈಗ ಮತ್ತೆ ಚರ್ಚೆಗೆ ಬಂದಿದೆ. ಅಮೆರಿಕ ದಾಳಿಯಿಂದ ವೆನೆಜುವೆಲಾ ಈಗಾಗಲೇ ತತ್ತರಿಸಿ ಹೋಗಿದೆ. ಈ ನಡುವೆ ವೆನೆಜುವೆಲಾದ ಅಧ್ಯಕ್ಷರಾಗಿದ್ದ ನಿಕೋಲಸ್ ಮಡುರೋ ಅವರ ಕುರಿತು ಒಂದು ಸೀಕ್ರೆಟ್ ರಿವೀಲ್ ಆಗಿದೆ. ನಿಕೋಲಸ್ ಮಡುರೋ ಅವರು ಸತ್ಯ ಸಾಯಿಬಾಬಾ ಅವರ ಪರಮ ಭಕ್ತರಾಗಿದ್ರು ಎಂಬ ಕುತೂಹಲಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ. 8,000 ಮೈಲಿಗಳಿಗೂ ದೂರವಿರುವಂತಹ ವೆನೆಜುವೆಲಾದ ಅಧ್ಯಕ್ಷರಾಗಿದ್ದ ಮಡುರೋ ಅವರು ಆಂಧ್ರಪ್ರದೇಶದ ಪುಟ್ಟಪರ್ತಿಯಲ್ಲಿದ್ದ ಸತ್ಯ ಸಾಯಿಬಾಬಾ ಅವರ ಪರಮ ಭಕ್ತರಾಗಿದ್ರು. ತಾವು ವಿದೇಶಾಂಗ ಸಚಿವರಾಗಿದ್ದ ಅವಧಿಯಲ್ಲಿ 2005 ಮತ್ತು 2012ರಲ್ಲಿ ಮಡುರೋ ಭಾರತಕ್ಕೆ ಆಗಮಿಸಿದ್ರು. ಮೊದಲ ಭೇಟಿ ವೇಳೆ ಅವರು ಪುಟ್ಟಪರ್ತಿಗೆ ತೆರಳಿ ಪತ್ನಿಯೊಂದಿಗೆ ಸಾಯಿಬಾಬಾರನ್ನ ಭೇಟಿಯಾಗಿದ್ರು. ಜನ್ಮತಃ ಕ್ರೈಸ್ತರಾಗಿದ್ದ ದಂಪತಿ ಬಳಿಕ ಹಿಂದೂ ಸಂಪ್ರದಾಯದ ಪಾಲನೆಯನ್ನ ಆರಂಭಿಸಿದ್ರು. ಜೊತೆಗೆ ಸಾಯಿಬಾಬಾರ ಫೋಟೋವನ್ನ ಮಡುರೋ ತಮ್ಮ ಕಚೇರಿಯಲ್ಲಿ ಕೂಡ ಇಟ್ಕೊಂಡಿದ್ರು. ಅಂದ್ಹಾಗೆ ಪುಟ್ಟಪರ್ತಿಯೊಂದಿಗಿನ ಮಡುರೋ ಅವರ ಸಂಬಂಧವು 2005ರಲ್ಲಿ ವೆನೆಜುವೆಲಾದ ವಿದೇಶಾಂಗ ಸಚಿವರಾಗಿದ್ದಾಗ ಆರಂಭ ಆಯಿತು. ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರೊಂದಿಗೆ ಅವರು ಪುಟ್ಟಪರ್ತಿಯ ಪ್ರಶಾಂತಿ ನಿಲಯಂ ಆಶ್ರಮಕ್ಕೆ ಭೇಟಿ ನೀಡಿ ಶ್ರೀ ಸತ್ಯಸಾಯಿ ಬಾಬಾ ಅವರನ್ನ ವೈಯಕ್ತಿಕವಾಗಿ ಭೇಟಿಯಾಗಿದ್ರು. ಶ್ರೀ ಸತ್ಯಸಾಯಿ ಸೆಂಟ್ರಲ್ ಟ್ರಸ್ಟ್ ನಂತರ ಈ ಭೇಟಿಯನ್ನ ಖಚಿತಪಡಿಸಿತ್ತು. ವೆನೆಜುವೆಲಾದಲ್ಲಿ ಐರನ್ ಲೇಡಿ ಅಂತಲೇ ಕರೆಸಿಕೊಳ್ಳುವಂತಹ ಸಿಲಿಯಾ ಫ್ಲೋರ್ಸ್ ಮಡುರೋ ಅವರಿಗಿಂತ ಮೊದಲೇ ಸಾಯಿಬಾಬಾ ಅವರ ಪರಮ ಭಕ್ತೆ ಆಗಿದ್ರು. ಅಂತೆಯೇ ಏಪ್ರಿಲ್ 2011ರಲ್ಲಿ ಶ್ರೀ ಸತ್ಯ ಸಾಯಿಬಾಬಾ ನಿಧನರಾದಾಗ ವೆನೆಜುವೆಲಾ ಅವರನ್ನ ಅಧಿಕೃತವಾಗಿ ಗೌರವಿಸಿದ ಏಕೈಕ ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರವಾಯಿತು. ರಾಷ್ಟ್ರೀಯ ಸಭೆಯು ಸಂತಾಪ ನಿರ್ಣಯವನ್ನ ಅಂಗೀಕರಿಸಿತು. ಜೊತೆಗೆ ಅವರ ಮಾನವೀಯತೆಗೆ ಆಧ್ಯಾತ್ಮಿಕ ಕೊಡುಗೆ ಮತ್ತು ವೆನೆಜುವೆಲಾದವರ ಮೇಲೆ ಅವರ ಪ್ರಭಾವವನ್ನ ಗುರುತಿಸಿ ರಾಷ್ಟ್ರೀಯ ಶೋಕಾಚರಣೆಯ ದಿನವನ್ನ ಕೂಡ ಘೋಷಿಸಿತು. ನವೆಂಬರ್ 23, 2025ರಂದು ಸಾಯಿಬಾಬಾ ಅವರ ಜನ್ಮ ವಾರ್ಷಿಕೋತ್ಸವದ ಶತಮಾನೋತ್ಸವದ ಸಂದರ್ಭದಲ್ಲಿ ಮಡುರೋ ಅವರನ್ನ ಬೆಳಕಿನ ಜೀವಿ ಅಂತ ಕರೆದ್ರು. ನಾನು ಸಾಯಿಬಾಬಾ ಅವರನ್ನ ಯಾವಾಗಲೂ ನೆನಪಿಸಿಕೊಳ್ತೇನೆ. ಈ ಮಹಾನ್ ಗುರುವಿನ ಬುದ್ಧಿವಂತಿಕೆಯು ನಮಗೆ ಜ್ಞಾನೋದಯವನ್ನ ನೀಡುತ್ತಲೇ ಇದೆ. ಹೀಗಂತ ಬಾಬಾ ಬಗ್ಗೆ ತಮ್ಮ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಮಡುರೋ ಅವರ ನಾಯಕತ್ವದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ವೆನೆಜುವೆಲಾದಲ್ಲಿ ಪ್ರವರ್ಧಮಾನಕ್ಕೆ ಬಂದವು. ಅನೇಕ ವಿದೇಶಿ ಸರ್ಕಾರೇತರ ಸಂಸ್ಥೆಗಳನ್ನ ಹೊರಹಾಕಿದಾಗ ಸಾಯಿ ಕೇಂದ್ರಗಳಿಗೆ ಮಾತ್ರ ಮುಕ್ತವಾಗಿ ಕಾರ್ಯನಿರ್ವಹಿಸಲು ಅವಕಾಶವನ್ನು ಕೂಡ ನೀಡಲಾಯಿತು. ವೆನೆಜುವೆಲಾ ಇವತ್ತು ಲ್ಯಾಟಿನ್ ಅಮೆರಿಕಾದಲ್ಲಿ ಸಾಯಿ ಭಕ್ತರ ಅತಿದೊಡ್ಡ ಕೇಂದ್ರಗಳಲ್ಲಿ ಒಂದಾಗಿದೆ. 1974ರಲ್ಲಿ ಕ್ಯಾರಕಾಸ್ನಲ್ಲಿ ಮೊದಲ ಸಾಯಿ ಕೇಂದ್ರವನ್ನ ಸ್ಥಾಪಿಸಲಾಯಿತು. ಈ ಕೇಂದ್ರದಲ್ಲಿ ಮಾನವ ಮೌಲ್ಯಗಳು ಹಾಗೂ ಬಾಬಾ ಅವರ ಸತ್ಯ, ಧರ್ಮ ಮತ್ತು ಅಹಿಂಸೆ ಬೋಧನೆಗಳನ್ನ ಪ್ರಸ್ತುತಪಡಿಸಿದ್ರು. ಇನ್ನು ಮಡುರೋ 2 ಬಾರಿ ಆಂಧ್ರಪ್ರದೇಶದ ಪುಟ್ಟಪರ್ತಿಗೆ ಆಗಮಿಸಿದ್ರು. ವಿದೇಶಾಂಗ ಸಚಿವರಾಗಿದ್ದ ಅವಧಿಯಲ್ಲಿ 2005 ಮತ್ತು 2012ರಲ್ಲಿ ಮಡುರೋ ಭಾರತಕ್ಕೆ ಆಗಮಿಸಿದಾಗ ಪತ್ನಿಯೊಂದಿಗೆ ಪುಟ್ಟಪರ್ತಿಗೆ ತೆರಳಿ ಸಾಯಿಬಾಬಾ ಅವರನ್ನ ಭೇಟಿಯಾಗಿದ್ರು. ವಿಶೇಷ ಪೂಜೆ ಸಹ ಸಲ್ಲಿಸಿರೋ ಬಗ್ಗೆ ಫೋಟೋಗಳು ಕೂಡ ಲಭ್ಯ ಆಗಿದೆ. ಮಡುರೋ ಆಧ್ಯಾತ್ಮಿಕ ಆಸಕ್ತಿ ಬಗ್ಗೆ ಹಲವು ಸಂಗತಿಗಳು ಈಗ ಬೆಳಕಿಗೆ ಬರ್ತಾ ಇದೆ. ಸಾಯಿಬಾಬಾ ಅವರ ಕಾಲಿಗೆ ಮಡುರೋ ದಂಪತಿ ನಮಸ್ಕರಿಸಿ ನೆಲದಲ್ಲಿ ಕುಳಿತು ಭಕ್ತಿಯನ್ನ ಪ್ರದರ್ಶಿಸಿದ್ರು. ಕ್ರೈಸ್ತರಾಗಿದ್ದ ದಂಪತಿ ಸಾಯಿಬಾಬಾ ಅವರ ಮೇಲಿನ ಪ್ರೇಮದಿಂದ ಹಿಂದೂ ಸಂಪ್ರದಾಯದ ಪಾಲನೆಯನ್ನ ಆರಂಭ ಮಾಡಿದ್ರು. ಸಾಯಿಬಾಬಾ ಅವರನ್ನ ಅಪಾರವಾಗಿ ನಂಬಿದ್ರು ಅಂತ ಕೂಡ ಹೇಳಲಾಗ್ತಿದೆ. ಮಡುರೋ ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಸಾಯಿಬಾಬಾರ ಪರಮ ಭಕ್ತೆಯಾಗಿದ್ರು. ಪತ್ನಿಯಿಂದ ಪ್ರಭಾವಿತರಾದ ಮಡುರೋ ನಂತರ ಸಾಯಿಬಾಬಾ ಅವರ ಅನುಯಾಯಿಯಾಗಿ ಬದಲಾಗಿದ್ರು. ಒಟ್ಟಾರೆಯಾಗಿ ಜನ್ಮತಃ ಕ್ರೈಸ್ತರಾಗಿದ್ದ ದಂಪತಿ ಬಳಿಕ ಹಿಂದೂ ಸಂಪ್ರದಾಯದ ಪಾಲನೆಯನ್ನ ಆರಂಭಿಸಿದ್ರು ಹಾಗೂ ಸಾಯಿಬಾಬಾರ ಫೋಟೋವನ್ನ ಮಡುರೋ ತಮ್ಮ ಕಚೇರಿಯಲ್ಲಿ ಇಟ್ಕೊಂಡಿದ್ರು. ಇದು ಅವರ ಭಕ್ತಿಯ ಪರಾಕಾಷ್ಠೆ ಎತ್ತಿ ತೋರಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು.